ಇದನ್ನು ನಾನು ಕಡ್ಡಾಯವಾಗಿ ವಿರೋಧ ಮಾಡ್ತೇನೆ. ಸಾಹಿತಿಗಳಲ್ಲದವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವಂಥದ್ದು ಅಷ್ಟು ಉಚಿತ ಅಲ್ಲ. ಯಾವ್ಯಾವುದೋ ಕಾರಣಗಳಿಗೆ ಹಿಂಗೇನೇನೋ ಮಾಡ್ತೀವಿ ಅಂತ ಹೊಸ ಆಲೋಚನೆಗಳು ಮಾಡೋದು ಇದೆಯಲ್ಲ, ಅದು ಕೂಡ ಸರಿಯಲ್ಲ. ಅವ್ರು ಕನ್ನಡಿಗರೇ ಇರಬಹುದು, ಏನು ಈ ಫೀಲ್ಡ್ನಲ್ಲಿ ಏನಿದೆ ಅವರ ಕಾಂಟ್ರಿಬ್ಯೂಷನ್ ಅನ್ನೋದನ್ನು ಕೂಡ ನೋಡಬೇಕಾಗ್ತದೆ. ಕಾಂಟ್ರಿಬ್ಯೂಷನ್ ನೋಡಬೇಕಾಗ್ತದೆ. ಮೊದಲು ಅವರು ರಾಜ್ಯಾಧ್ಯಕ್ಷರು ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ, ಇಡೀ ಕನ್ನಡ ನಾಡಿನ ಜನ ಈಗ ನಾನು ಹೇಳೋದಲ್ಲ ಇದೇ ರೀತಿ ಆಲೋಚನೆ ಮಾಡಿದ್ದಾರೆ. ಅನೇಕ ಕಡೆ ಆಗಲೇ ದೊಡ್ಡ ದೊಡ್ಡ ಚರ್ಚೆಗಳು ಬಿಟ್ಕೊಂಡಿದ್ದಾವೆ, ಟೀಕೆಗಳು ಬಿಟ್ಕೊಂಡಿದ್ದಾವೆ. ಈ ಟೀಕೆಗಳು ಒಳಗಾಗಿ ಮಾಡುವಂಥದ್ದು ಬೇಡ. ಅಂಥದ್ದು ಆ ಥರ ಏನಾರ ಮಾಡಿದಾಗ ಅಂಥ ಜನ ಅಧ್ಯಕ್ಷ ಸ್ಥಾನ ಒಪ್ಕೊಳ್ಳೋದು ಬೇಡ, ಗಲಾಟೆಗಳಾಗ್ತವೆ. ಸರ್, ಈಗ ಇದು ನೀವು ಜಾಗೃತಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಕೊಡ್ಲಿ ಸರ್? ನೀವು ಸರ್ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೀನಿ ಸಲಹೆನ, ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ನಾನೇ ಪತ್ರ ಬರೆದಿದ್ದೀನಿ. ನಾವು ಜನರಲ್ ಆಗಿ ಲತಾ ರಾಜಶೇಖರ್ ಅವರು ಕೊಡಿ ಅಂತ ಕೇಳಿದ್ರು. ನಾವು 4 ಅವಧಿಯಿಂದ ಅವ್ರ ಹೆಸರು ಪ್ರಸ್ತಾಪ ಮಹಿಳಾ ಲೇಖಕಿ ಲತಾ ರಾಜಶೇಖರ್ ಅವರು ಕೊಡಿ. ಒಂದು ವೇಳೆ ಸಾಹಿತ್ಯೇತರ ಮಾಡಿದ್ರೆ ನಿಮ್ಮ ವೈಯಕ್ತಿಕ ನಿಲುವೆ ಇಲ್ಲ, ಅದನ್ನ ನನಗೆ ಆ ಕಲ್ಪನೆನೇ ಇಲ್ಲ ಸರ್. ಸಾಹಿತಿಗಳಿಗೆ ಆದ್ಯತೆ ಸರ್. ಸರ್, ಜೋಶಿ ಅವರು ಹೇಳೋ ಪ್ರಕಾರ ಕನ್ನಡ ನಾಡು ನುಡಿಗೆ ಸೇವೆ ಮಾಡಿರೋರಾಗ್ಬೋದು, ಬರೀ ಸಾಹಿತಿಗಳೇ ಆಗಿರಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆಗಿರ್ಬೇಕಾದ್ರೆ ಆಗ ಆ ಸಾಧ್ಯತೆಗಳು ಇರ್ಬೋದಲ್ಲ. ನಾವು ನೀವೆಲ್ಲ ನಾಡು ನುಡಿಗೆ ಸೇವೆ ಮಾಡಿದ್ರೆ ಮಾಡ್ತಾ ಇಲ್ವೇ? ನಾವು ನಮ್ಮದೇ ಮಾಡಿರ್ಬಿಡಿ. ಅದನ್ನೇ ಹೇಳ್ತಾ ಇರೋದು ಸರ್. ಅದಕ್ಕೆ ಸರ್ ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್, ಯಾಕೆ ನೀವು ಬೇಡ ಅಂತೀರಿ ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣ ಕೊಡ್ತೀವಿ ಸರ್. ಸ್ಪಷ್ಟವಾದ ಕಾರಣ ಇದೇನೆ. ಈ ಸಂಸ್ಥೆ ಇರುವಂಥದ್ದು ಸಾಹಿತಿಗಳಿಂದ ಇರುವಂಥ ಸಂಸ್ಥೆ. ಇದು ಸದಸ್ಯರಾಗಿರ್ಬೋದು, ಆರಂಭದಿಂದ ನೋಡ್ಕೊಂಡು ಬನ್ನಿ ನೀವು. ಸಾಹಿತಿಗಳೇ ಇದರ ಕರ್ನಾಟಕವನ್ನು ವಹಿಸ್ಕೊಂಡು ನಡೆಸ್ಕೊಂಡಿರುವಂಥದ್ದು. ಮೊನ್ನೆ ಅಧ್ಯಕ್ಷರಿದ್ದೆಲ್ಲ ಬೇರೆ ಬೇರೆ ಫೀಲ್ಡಲ್ಲಿರೋದು ಅಧ್ಯಕ್ಷರಾಗಿ ಬಂದುಬಿಟ್ಟಿದ್ದಾರೆ. ಬಿಡಿ, ಕಾಲೇಜು 1915ರಿಂದ ಬಂದಿರುವಂಥದ್ದು ಒಂದು ನಿರಂತರವಾಗಿ ಆ ಪರಂಪರೆಯನ್ನು ನಾವು ಭಂಗ ಮಾಡಬೇಡಿ ಸರ್. ಸಾಹಿತ್ಯಿಕವಾದಂಥದ್ದು ಸಾಹಿತ್ಯೇತರ ವ್ಯಕ್ತಿ ಯಾರೂ ಕೂಡ ಈ ತನಕನೂ ಆಗಿಲ್ಲ. ಆ ನಿಟ್ಟಿನಲ್ಲಿ ಹೋಗುವಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ. ಅವರ ಇಂಟೆನ್ಷನ್ ಏನು ಗೊತ್ತಾ ಸರ್? 82ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಮಂಡ್ಯದಲ್ಲಿ ನಡೀತಾ ಇದೆ. ಇಂಥ ಸಮ್ಮೇಳನದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದು. ಇದರಲ್ಲಿ ಕನ್ನಡದ ಸಾಹಿತ್ಯಗಳನ್ನೇ ಯಾಕೆ ಹಾಕಬೇಕು? ನಮ್ಮ ಒಂದು ವಿಜ್ಞಾನಿಕ ಬಂದು ಹಾಕೋಣ. ಒಬ್ಬ ಶ್ರೀ ಮಠದ ಒಬ್ಬ ದೊಡ್ಡ ಮಠದ ಸೇವೆ ಮಾಡಿರ್ತಕ್ಕಂಥ ಮಠಾಧೀಶನ ಯಾಕೆ ತೋರಿಸ್ಬಾರ್ದು? ಧರ್ಮಪೀಠನ ಯಾಕೆ ತೋರಿಸ್ಬಾರ್ದು? ಈ ಥರದ ಚರ್ಚೆಗಳಿದ್ದಾವೆ. ಅದಾದ್ರೆ ಏನು ಮಾಡ್ತೀರಿ? ಒಂದೆರಡ ಸತ್ಯ ಹೇಳ್ತಾ ಇದ್ದೀನಿ. ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಕಾರ್ಯಕಾರಿ ಸಮಿತಿನಲ್ಲೇ ತೀರ್ಮಾನ ಆಗ್ತದೆ. ಕಾರ್ಯಕಾರಿ ಸಮಿತಿ ಅರ್ಥವಲ್ಲ, ಹಂಗಿಲ್ಲ. ಆ ಥರ ಯಾರು ಇಲ್ಲ. ಎಸ್ ಮಾಸ್ಟರ್, ಎಸ್ ಜೋಶಿ ಸರ್, ಯಾರೂ ಇಲ್ಲ ಅಲ್ಲಿ. ಆ ಕತೆ ನಿಮಗೆ ಗೊತ್ತಿಲ್ಲ. ಹಾವೇರಿನಲ್ಲಿ ಸಮ್ಮೇಳನ ತರಬೇಕು ಮಂಡ್ಯಕ್ಕೆ. ಸಂಜೆ 7-7:30 ಗಂಟೆಗೆ ಮೀಟಿಂಗ್ ಸೇರ್ತು. ಏಕಾಭಿಪ್ರಾಯ ಮೂಡಲಿಲ್ಲ. ದೊಡ್ಡ ಗಲಾಟೆ ನಡೆದಿತ್ತು. ಅಲ್ಲಿ ಕಾರ್ಯಕ್ರಮ ನಡೀತದೆ, ಇಲ್ಲಿ ಗಲಾಟೆ ಶುರುವಾಗ್ಬಿಡ್ತು. ಅಡ್ಜರ್ನ್ ಮಾಡಿದ್ರು. ನಾಳೆ ಬೆಳಗ್ಗೆ ಅಲ್ಲಿ ಐಬಿನಲ್ಲಿ ಸೇರ್ಕೊಂಡಾಗ ಎಲೆಕ್ಷನ್ ಆಯಿತು ಸರ್. ಮಂಡ್ಯಕ್ಕೆ ಬೇಕೋ ಬೇಡ ಒಂದು ಎಲೆಕ್ಷನ್ ಆಯಿತು. ಒಂದೇ ಒಂದು ಓಟ್ ಹೆಚ್ಚು ಕಡಿಮೆ ಆಗಿದ್ರು ನಮಗೆ ಸಿಗ್ತಿರಲಿಲ್ಲ. ಕುಲಗೆಟ್ಟು ಮತಗಳು ಅಂತ 4 ಮತಗಳನ್ನು ಕುಲಗೆಟ್ಟು ಮತಗಳು ಅಂತ ಹಾಕಿದ್ರು. ಆ ಕುಲಗೆಟ್ಟು ಮತಗಳೆಲ್ಲ ಕುಲ ಇದ್ದಿದ್ರೆ ಮಂಡ್ಯ ಬೇಕಾಗುತ್ತೆ.